ಉತ್ತರಾಖಂಡದ ಕೋಟ್ವಾರದಲ್ಲಿ ಬಹುಸಂಖ್ಯಾತರ ಗುಂಪನ್ನು ಎದುರಿಸಿ ಮುಸ್ಲಿಂ ವ್ಯಾಪಾರಿಯ ಪರವಾಗಿ ನಿಂತಿದ್ದ ಮೊಹಮ್ಮದ್ ದೀಪಕ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ದೀಪಕ್ ಕುಮಾರ್ ಎಂಬ ಅವರು ಮುಸ್ಲಿಂ ದ್ವೇಷವನ್ನು ಎದುರಿಸೋದಕ್ಕಾಗಿಯೇ ತನ್ನನ್ನು ತಾನು ಮೊಹಮ್ಮದ್ ದೀಪಕ್ ಅಂತ ಕರ್ಕೊಂಡು ಜಾತ್ಯತೀತತೆಯ ಸಂದೇಶವನ್ನು ಕೊಟ್ಟವರು. ಈಗ ಅವರ ಈ ಮಾದರಿಯನ್ನ ಇತರರೂ ಪಾಲಿಸತೊಡಗಿದ್ದು ಮುಸ್ಲಿಂ ದ್ವೇಷದ ವಿರುದ್ಧ ನಿಲ್ಲತೊಡಗಿರೋದು ಕಾಣ್ತಾ ಇದೆ. ಕಳೆದ ಕೆಲ ವಾರಗಳಲ್ಲಿ ಆಹಾರ ಜಿಹಾದ್ ಆರೋಪ ಹೊತ್ತ ಮುಸ್ಲಿಂ ವ್ಯಾಪಾರಿಯ ಬೆಂಬಲಕ್ಕೂ ಜನ ತಾವಾಗೇ ಬಂದರು. ಬೇರೆ ನಗರಗಳಲ್ಲೂ ಇಂತಹ ಘಟನೆಗಳು ನಡೀತಿರೋದು ವರದಿಯಾಗಿದೆ. ಈ ಬೆಳವಣಿಗೆಯನ್ನು ಮೊಹಮ್ಮದ್ ದೀಪಕ್ ಎಫೆಕ್ಟ್ ಅಂತ ಕರೆಯಲಾಗ್ತಾ ಇದೆ. ಮೊಹಮ್ಮದ್ ದೀಪಕ್ ಅವರ ನಡೆ ದೇಶದಾದ್ಯಂತ ದ್ವೇಷದ ಗುಂಪುಗಳ ವಿರುದ್ಧ ಒಗ್ಗಟ್ಟು ಮತ್ತು ಪ್ರತಿರೋಧದ ಅಲೆಯನ್ನು ಹುಟ್ಟುಹಾಕ್ತಾ ಇದೆ. ಬೇರೆಯವರೂ ಕೂಡ ಈಗ ಕೋಮು ಬೆದರಿಕೆಯನ್ನು ಬಹಿರಂಗವಾಗಿ ಎದುರಿಸುತ್ತಿದ್ದಾರೆ. ಉತ್ತರಾಖಂಡದ ಕೋಟ್ವಾರದಲ್ಲಿ ವೃದ್ಧ ಮುಸ್ಲಿಂ ವ್ಯಾಪಾರಿಯ ಬೆಂಬಲಕ್ಕೆ ನಿಲ್ಲೋದ್ರೊಂದಿಗೆ ಮೂಲಭೂತವಾದಿ ಬಹುಸಂಖ್ಯಾತರ ಗುಂಪನ್ನ ಮೊಹಮ್ಮದ್ ದೀಪಕ್ ಎದುರಿಸಿದ್ರು. ಹಿಂದೂಗಳಿಗೆ ಮಾತ್ರ ದೇವಭೂಮಿ ಅಂತೆಲ್ಲ ಹೇಳಿಕೊಳ್ಳಲಾಗುವ ಉತ್ತರಾಖಂಡದಂತಹ ರಾಜ್ಯದಲ್ಲಿ ಅದಕ್ಕೆ ಅಪವಾದ ಅನ್ನುವಂತೆ ಮೊಹಮ್ಮದ್ ದೀಪಕ್ ಕಂಡ್ರು. ಅದಾದ ಬಳಿಕ ದೇಶದಾದ್ಯಂತ ಜನ ದೀಪಕ್ ಅವರ ರೀತಿಯಲ್ಲೇ ದ್ವೇಷವನ್ನು ವಿರೋಧಿಸುವ ಮತ್ತು ಹಿಂದುತ್ವದ ಗುಂಪುಗಳನ್ನು ಪ್ರಶ್ನಿಸುವ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಹಾಗಂತ ದ್ವೇಷದ ಅಪರಾಧಗಳು ಕಡಿಮೆಯಾಗಿದೆ ಅಂತೇನೂ ಅಲ್ಲ. ಆದರೆ ಹಿಂದೂ ಬಲಪಂಥೀಯ ಗುಂಪುಗಳ ದಾಳಿಯನ್ನು ಎದುರಿಸೋಕೆ ಹೆಚ್ಚಿನ ಜನ ಧೈರ್ಯ ಮಾಡ್ತಿರೋದಕ್ಕೆ ದೀಪಕ್ ನಡೆ ಪ್ರೇರಣೆಯಾಗಿದೆ. ಕೋಮುವಾದಿ ವಾತಾವರಣದಲ್ಲಿ ಇದು ಖಂಡಿತವಾಗಿಯೂ ಒಂದು ಸಣ್ಣ ಗೆಲುವು. ದೀಪಕ್ ಅವರು ಮುಸ್ಲಿಂ ವ್ಯಾಪಾರಿಯ ಬೆಂಬಲಕ್ಕೆ ಬಂದ ನಂತರ ತೆಲಂಗಾಣದಲ್ಲೂ ಅಂಥದ್ದೇ ಘಟನೆ ನಡೆಯಿತು. ಅಲ್ಲಿನ ಮುಲುಗು ಜಿಲ್ಲೆಯ ವೇಡಾರಂನಲ್ಲಿ ಇತ್ತೀಚೆಗೆ ನಡೆದ ಮೆಗಾ ಬುಡಕಟ್ಟು ಉತ್ಸವದ ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಗುಂಪೊಂದು ಆಂಧ್ರಪ್ರದೇಶದ ಕರ್ನೂಲ್ನ ಬೀದಿ ವ್ಯಾಪಾರಿ ಶೇಖ್ ವಲಿಗೆ ಕಿರುಕುಳ ನೀಡಿತು. ಶೇಖ್ ವಲಿ ವಿರುದ್ಧ ಆಹಾರ ಜಿಹಾದ್ ಆರೋಪ ಹೊರಿಸಿದ ಬಳಿಕ ಜನ ಆ ವ್ಯಾಪಾರಿಯ ಪರವಾಗಿ ನಿಂತು ಯೂಟ್ಯೂಬರ್ಗಳ ಗುಂಪಿನ ನಡವಳಿಕೆಯನ್ನು ಖಂಡಿಸಿದ್ರು. ಆ ವ್ಯಾಪಾರಿಯಿಂದಾನೇ ತಿನಿಸನ್ನು ಕೊಂಡು ತಿನ್ನುವ ಮೂಲಕ ಜನ ಆತನನ್ನು ಬೆಂಬಲಿಸಿದ್ರು. ತೇಜಸ್ವಿ ನ್ಯೂಸ್ ಚಾನೆಲ್ ಆ ಮುಸ್ಲಿಂ ವ್ಯಾಪಾರಿ ಕಲಬರಕೆ ಕೋವಾ ಬನ್ಗಳನ್ನು ಮಾರಾಟ ಮಾಡ್ತಿರೋದಾಗಿ ಆರೋಪಿಸಿ ಹಲವಾರು ವಿಡಿಯೋಗಳನ್ನು ಪ್ರಸಾರ ಮಾಡಿತ್ತು. ಆಂಕರ್ ಬಾಲಾಜಿ ಗೌಡ್ ಮತ್ತು ಇನ್ನೊಬ್ಬ ವ್ಯಕ್ತಿ ಆಧಾರ್ ಕಾರ್ಡ್ ತೋರಿಸುವಂತೆ ವಲಿಯನ್ನು ಒತ್ತಾಯಿಸಿದ್ರು. ಅವರು ಕೊಡುವ ಬನ್ ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆ ಎತ್ತಿದ್ರು. ಅದರ ಬೆಲೆ ಮತ್ತು ಅದರ ಎಕ್ಸ್ಪೈರಿ ಡೇಟ್ ಬಗ್ಗೆಲ್ಲ ಕೇಳಿ ಕಿರಿಕಿರಿ ಮಾಡಿದ್ರು. ಮಾತ್ರವಲ್ಲ, ಅವರನ್ನೇ ಬನ್ ತಿನ್ನುವಂತೆ ಒತ್ತಾಯಿಸಿದ್ರು. ಇದಾದ ಸ್ವಲ್ಪ ಸಮಯದಲ್ಲೇ ಕರ್ನೂಲ್ ಬಳಿಯ ವಲಿ ಅವರ ಗ್ರಾಮದ ಜನ ಅವರ ಬೆಂಬಲಕ್ಕೆ ಬಂದರು. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾದ ಮತ್ತೊಂದು ವಿಡಿಯೋದಲ್ಲಿ ವಲಿ ಅವರ ಗ್ರಾಮದ ಜನ ಅವರಿಂದ ಕೋವಾ ಬನ್ನನ್ನು ಹಲವಾರು ವರ್ಷಗಳಿಂದ ಖರೀದಿಸಿ ತಿಂತಿದ್ದೀವಿ ಅಂತ ಹೇಳಿ ಬೆಂಬಲಿಸಿದ್ದು ಕಂಡುಬಂದಿದೆ. ಕಡೆಗೆ ರಾಜಕಾರಣಿಗಳು ಕೂಡ ವಲಿ ಅವರ ಬೆಂಬಲಕ್ಕೆ ಬರುವಂತಾಯಿತು. ಆಂಧ್ರಪ್ರದೇಶದ ಮಂತ್ರಿಗಳು ಮತ್ತು ಆಡಳಿತಾರೂಢ ತೆಲುಗುದೇಶಂ ಪಕ್ಷದ ನಾಯಕರು ತೆಲುಗು ಸಮಾಜದಲ್ಲಿ ಇಂತಹ ವಿಭಜಕ ಕೃತ್ಯಕ್ಕೆ ಮತ್ತು ಕೋಮು ವರ್ತನೆಗೆ ಆಸ್ಪದ ಇಲ್ಲ ಅಂತ ಹೇಳಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಆಹಾರ ಜಿಹಾದ್ ಅಂತ ಆರೋಪಿಸೋದು ಸಾಮಾನ್ಯವಾಗಿಬಿಡ್ತಾ ಇದೆ. ಯಾವುದೇ ಪುರಾವೆಗಳು ಇಲ್ಲದೇನೂ ಇಂತಹ ಆರೋಪ ಮಾಡುವ ಮೂಲಕ ಹಿಂದುತ್ವ ಗುಂಪುಗಳು ಅನವಶ್ಯಕ ದ್ವೇಷವನ್ನು ಕಾರತ್ತೆ. ರಾಜಸ್ಥಾನದ ಜೈಪುರದಲ್ಲಿ ಪ್ರೇಮಿಗಳ ದಿನದಂದು ಬಜರಂಗ್ ದಳದವರು ಅಂತ ಹೇಳ್ಕೊಂಡ ಮಂದಿ ಪಾರ್ಕ್ನಲ್ಲಿದ್ದ ಜೋಡಿಗೆ ಕಿರುಕುಳ ನೀಡೋಕೆ ಬಂದಾಗಲೂ ಸ್ಥಳೀಯರು ಆ ಗುಂಪನ್ನು ಎದುರಿಸಿ ಪ್ರಶ್ನಿಸಿದ ಬಗ್ಗೆ ವರದಿಯಾಗಿದೆ. ಬಜರಂಗ್ ದಳದವರು ಅನ್ನುವಂತೆ ಹೇಳ್ಕೊಂಡ ಆ ಮಂದಿಯ ಗುರುತಿನ ಬಗ್ಗೆ ಜನ ಕೇಳಿದ್ರು. ಆಗ ಬಜರಂಗ್ ದಳದ ಮಂದಿ ಬಜರಂಗ್ ದಳಕ್ಕೆ ಯಾವುದೇ ಗುರುತಿನ ಚೀಟಿ ಇಲ್ಲ ಅಂತ ದುರಹಂಕಾರದ ಮಾತಾಡಿದ್ರು. ಹಾಗಾದ್ರೆ ನೀವು ರಾಜಕೀಯ ನಾಯಕರಾಗೋಕೆ ಬಂದಿದ್ದೀರಾ ಅಂತ ಸ್ಥಳೀಯರು ಆ ಗುಂಪನ್ನು ಕೆಣಕಿ ಕೇಳಿದ್ರು. ಪ್ರೇಮಿಗಳ ದಿನದಂದು ಯುವಕ ಯುವತಿ ಜೊತೆಯಲ್ಲಿ ಕಂಡ್ರೆ ಅವರ ವಿರುದ್ಧ ಅನೈತಿಕ ಪೊಲೀಸ್ಗಿರಿ ಹೆಸರಲ್ಲಿ ಹಲ್ಲೆ ನಡೆಸುವ ಈ ಬಜರಂಗ್ ದಳದವರ ಆಟ ಹೊಸ್ತಲ್ಲ. ಆದರೆ ಬಹುಶಃ ಮೊದಲ ಬಾರಿಗೆ ಅಂತಹ ಗುಂಪೊಂದರ ವಿರುದ್ಧ ಜನರೇ ಸಿಡಿದು ನಿಂತಿದ್ರು. पुलिस वाले नहीं है, कौन है? संगठन है होता कौन भाई पूछने वाला ऐसे है? बजरंग दल का आईडी होगा ना? बजरंग दल का कोई आईडी नहीं होती. अरे जाएगा क्या होता है? अरे यार कोई भी बोलेगा नेता बनने निकलेंगे यहाँ पे. आधार कार्ड होगा ना तुम्हारे का आईडी कार्ड और डंडे ले लेके ब्लैकमेलिंग करा तुम डरा रहे हो तुम ये डंडे लेके पार्क के अंदर ಮತ್ತೊಂದು ಪ್ರಕರಣದಲ್ಲಿ ಫೆಬ್ರವರಿ 17ರಂದು ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠ ವಿಶ್ವವಿದ್ಯಾನಿಲಯದ 20 ವಿದ್ಯಾರ್ಥಿಗಳ ಗುಂಪು ವಾರಣಾಸಿಯ ಮೇಕೆ ಮಾರುಕಟ್ಟೆಯಲ್ಲಿ ಕೆಲ ಅಂಗಡಿಗಳನ್ನು ಮುಚ್ಚಿಸೋಕೆ ಪ್ರಯತ್ನಿಸಿತು. ಅವರು ಕಾಶಿ ಮಹಾನಗರ ಎಬಿವಿಪಿ ಕಾರ್ಯದರ್ಶಿ ಶಿವಂ ತಿವಾರಿ ನೇತೃತ್ವದಲ್ಲಿ ಎಬಿವಿಪಿಗೆ ಸೇರಿದ ವಿದ್ಯಾರ್ಥಿಗಳು ಅಂತ ವರದಿಯಾಗಿದೆ. ಅಕ್ರಮ ಕಸಾಯಿಖಾನೆಗಳಿವೆ ಮತ್ತು ಆ ಪ್ರದೇಶದಲ್ಲಿ ಸತ್ತ ಮೇಕೆಯನ್ನು ತೋರಿಸುವ ವಿಡಿಯೋ ಇದೆ ಅಂತ ಗುಂಪು ಆರೋಪಿಸಿತ್ತು. ಈ ಯುವಕರು ಬಾಗಿಲು ಬಡಿತ ಅಂಗಡಿಗಳನ್ನು ಮುಚ್ಚೋಕೆ ಒತ್ತಾಯಿಸುತ್ತಿರುವುದು ಕಂಡು ಬಂದಿರುವ ಬಗ್ಗೆ ವರದಿಯಾಗಿದೆ. ಆದರೆ ಆ ಪ್ರದೇಶದಲ್ಲಿ ಯಾವುದೇ ಕಸಾಯಿಖಾನೆ ಕಂಡು ಬಂದಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.